ಎಲ್ರಿಗೂ ನಮಸ್ಕಾರ. ಇದು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಇಲ್ಲಿ 7ನೇ ತರಗತಿಯ 3ನೇ ಪಾಠವನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ 3ನೇ ಪಾಠದ ಹೆಸರು ಏನಪ್ಪ ಅಂದರೆ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಅಂತ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 7ನೇ ತರಗತಿಗೆ ಸಿಲೆಬಸ್ ಚೇಂಜ್ ಆಗಿ ಹೊಸ ಟೆಕ್ಸ್ಟ್ ಬುಕ್ಕನ್ನು ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಈ ಒಂದು ಬಿಂದುವಿನ ಆಚೆ ಇಲ್ಲಿ ಏನೇನಿದೆ ಈ ಕಾನ್ಸೆಪ್ಟ್ಸಲ್ಲಿ ಅಂತ ನಾವು ನೋಡ್ತಾ ಹೋದರೆ, ಇಲ್ಲಿ ಒಂದು ಸಣ್ಣದಾದಂಥ ಒಂದು ತಾಯಿ ಹಾಗೂ ಮಗನ ಒಂದು ಸಿಚುಯೇಷನ್ ಇಲ್ಲಿ ನೀವು ನೋಡ್ಬೋದು. ಅಮ್ಮ ಹೇಳ್ತಾ ಇದ್ದಾಳೆ, ಒಂದು ಆಟಿಕೆಯನ್ನು ಅಮ್ಮ ರೆಡಿ ಮಾಡ್ತಾ ಇದ್ದಾಳೆ ಒಂದು ಸ್ಕ್ರೂನ ಸಹಾಯದಿಂದ. ಮತ್ತು ಆ ಸ್ಕ್ರೂನ ಅಮ್ಮ ಆಟಿಕೆಗೆ ಹಾಕಿ ನೋಡ್ತಾ ಇದ್ದಾಳೆ, ಅಲ್ಲಿ ಅದು ಆಗ್ತಾಯಿಲ್ಲ. ಮತ್ತು ಅಮ್ಮ ಏನು ಮಾಡಿದ್ಲು, ಅದಕ್ಕೆ ಕರೆಕ್ಟ್ ಆಗುವಂಥ ಒಂದು ಸ್ಕ್ರೂವನ್ನು ಹುಡುಕಿ ಹಾಕಿ ಆಟಿಕೆಯನ್ನು ರೆಡಿ ಮಾಡ್ತಾಳೆ. ಇದನ್ನೇ ಗಮನಿಸ್ತಾ ಇದ್ದಂಥ ಸೋನು ಏನು ಮಾಡ್ದ ಅಂತಂದರೆ, ಅಮ್ಮ ಏಕೆ ನೀನು ಇದನ್ನು ರೆಡಿ ಮಾಡಿದೆ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ಇದಕ್ಕೆ ಕರೆಕ್ಟಾಗಿರುವಂಥ ಸ್ಕ್ರೂವನ್ನು ನಾನು ಅಳತೆ ಮಾಡಿದೆ ಅಂತ. ಸೊ ಇಲ್ಲಿ ಅಳತೆ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಅಳತೆ ಪಟ್ಟಿ. ಹಾಗೆ ಅಳತೆ ಪಟ್ಟಿಯಲ್ಲಿ ಏನೇನೆಲ್ಲ ಇದೆ ಅಂತ ನಾವು ನೋಡೋದಾದರೆ ನೋಡಿ, ಅಮ್ಮ ಹೇಳ್ತಿದ್ದಾಳೆ 2 ಸ್ಕ್ರೂ ಬೇರೆ ಬೇರೆ ಅಳತೆ ಇದೆ. ಒಂದು ಚಿಕ್ಕ ಸ್ಕ್ರೂ ಬಂದು 2 ಸೆಂಟಿಮೀಟರ್ ಹಾಗೂ 3 ಸೆಂಟಿಮೀಟರ್ನ ನಡುವೆ ಇದೆ. ಹಾಗೆ ದೊಡ್ಡ ಸ್ಕ್ರೂ ಬಂದು 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ಗಳ ನಡುವೆ ಇದೆ ಅಂತೇಳಿ. ಈ ಅಳತೆ ಪಟ್ಟಿಯನ್ನು ನೀವು ಎಲ್ಲರೂ ನೋಡಿದ್ದೀರಲ್ವಾ, ನೀವು ನೋಡ್ತಾ ಇದ್ದೀರಲ್ಲ, ಇದು ಅಳತೆ ಪಟ್ಟಿ. ಇದು 15 ಸೆಂಟಿಮೀಟರ್ನ ಅಳತೆ ಪಟ್ಟಿ ಅಂದರೆ ಸ್ಕೇಲ್. ಇದು ಈ ಸ್ಕೇಲಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, 0ಇಂದ 15ವರೆಗೂ ಇದೆ. ಇಲ್ಲಿ ನೀವು ಇನ್ನೂ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ 0 ಮತ್ತು 1ರ ನಡುವೆ ಎಷ್ಟು ಗೆರೆ ಇದೆಯಪ್ಪ ಅಂತಂದರೆ, ಇಲ್ಲಿ ಒಟ್ಟು 10 ಗೆರೆ ಇದೆ, ಅಂದರೆ 10 ಮಾನಗಳಿದೆ. 0 ಹಾಗೂ 10ರ ನಡುವೆ ಒಟ್ಟು ಎಷ್ಟು ಭಾಗ ಇದೆ ಅಂದರೆ 10 ಭಾಗ ಇದೆ. ಈ 10 ಭಾಗವನ್ನು ನಾವು ಹೇಗೆ ಡಿವೈಡ್ ಮಾಡ್ತೀವಿ, ಭಾಗ ಮಾಡ್ತೀವಿ ಅಂತಂದರೆ, ಫುಲ್ಲು 1ನೇ ಒಂದು ಗೆರೆ ಇದೆಯಲ್ಲ, ಇದರ ಬೆಲೆ ಎಷ್ಟಪ್ಪ ಅಂದರೆ, ಇದರ ಬೆಲೆ 10ನೇ 1. ಇದರ ಬೆಲೆ ಎಷ್ಟು? 10ನೇ 2, 10ನೇ 3. ಹೀಗೆ ಭಾಗ ಮಾಡ್ತಾ 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 ಇಲ್ಲಿಗೆ ಬರೋಷ್ಟರಲ್ಲಿ ಎಷ್ಟಾಗಿರುತ್ತೆ ಅಂದರೆ, ಇಲ್ಲಿಗೆ ಬರೋಷ್ಟರಲ್ಲಿ 10ನೇ 10. 10ನೇ 10 ಅಂದರೆ ಏನು? 1. ಅಂದರೆ 0 ಮತ್ತು 1ರ ನಡುವೆ ಒಟ್ಟು 10 ಭಾಗ ಆಗಿದೆ. ಇಲ್ಲಿ 10 ಭಾಗ ಆಗಿರೋದ್ರಿಂದ ಮೊದಲನೇ ಗೆರೆಯ ಬೆಲೆ ಏನು ಅಂದರೆ 10ನೇ 1, 10ನೇ 2, 10ನೇ 3, 10ನೇ 4, ಹೀಗೆ ಇದು ಮುಂದಕ್ಕೆ ಹೋಗ್ತಾ 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 ಇಲ್ಲಿ ಇದು 10ನೇ 10 ಆಗಿದೆ. 10ನೇ 10 ಅಂದರೆ 1 ಅಂತ ಅರ್ಥ. ಮುಂದಕ್ಕೆ ನೀವು ನೋಡಿದ್ರೆ ಅದೇ ಥರ 1 ಮತ್ತು 2ರ ನಡುವೆ ಕೂಡ ನೀವು 10 ಭಾಗಗಳನ್ನು ಇಲ್ಲಿ ನೋಡ್ಬೋದು. ಹಾಗಾದರೆ ಇದ್ರ ಬೆಲೆನೂ 10ನೇ 1 ಅಂದರೆ ಅಲ್ಲ. ಇದರ ಬೆಲೆ ಎಷ್ಟು? ಇದರ ಬೆಲೆನ ನಾವು 1 10ನೇ 1 ಅಂತನಾದರೂ ಹೇಳ್ಬೋದು. ಅಥವಾ ಇದರ ಬೆಲೆ ಎಷ್ಟಪ್ಪ ಅಂದರೆ 10ನೇ 11. ಯಾಕಂದರೆ ಇಲ್ಲಿಂದ ಇಲ್ಲಿಗೆ 1 ಆಯಿತು, ಅದಾದಮೇಲೆ ಇದು 11ನೇ ಗೆರೆ. 11ನೇ ಗೆರೆ ಆಗಿರೋದ್ರಿಂದ ನೋಡಿ, 1 2 3 4 5 6 7 8 9 10 ಹಾಗೂ ಇದು 11ನೇ ಗೆರೆ. ಹಾಗಾಗಿ ಇದರ ಬೆಲೆ 10ನೇ 11, 10ನೇ 12, 10ನೇ 13, 10ನೇ 14, 10ನೇ 15. ಇಲ್ಲಿಗೆ ಬರೋಷ್ಟರಲ್ಲಿ ಎಷ್ಟಾಗುತ್ತೆ? 10ನೇ 20 ಆಗುತ್ತೆ. ನಾವು ಇದನ್ನು 10ನೇ 20 ಅಂತನಾದರೂ ಹೇಳ್ಬೋದು. ಅಥವಾ 2 ನೋಡಿ, ಇಲ್ಲಿ ಬರೋಷ್ಟರಲ್ಲಿ ಇದರ ಬೆಲೆ 2 ಆಗುತ್ತೆ. ಅಥವಾ 10ನೇ 20 ಆಗುತ್ತೆ. ಇಲ್ಲಿ ಬರೋಷ್ಟರಲ್ಲಿ 10ನೇ 30, ಇದು 10ನೇ 40, 10ನೇ 50, 10ನೇ 60. ಹೀಗಾಗಿ ಇದರ ಬೆಲೆಯನ್ನು ನಾವು ಹೀಗೆ ಹೇಳ್ತಾ ಹೋಗ್ಬೋದು.
ಇಲ್ಲಿ ನೀವು ಗಮನಿಸ್ಬೋದು 2 ಮತ್ತು 3ರ ನಡುವೆ 10 ಗೆರೆಗಳನ್ನು ಯಾಕೆ ಮಾಡಿದ್ದಾರೆ, 3, 4 ಮಧ್ಯೆ 10 ಗೆರೆನ ಯಾಕೆ ಮಾಡಿದ್ದಾರೆ, 10 ಯಾಕೆ ಮಾಡಿದ್ದಾರೆ ಅಂತಂದರೆ ಇದನ್ನು ನಾವು 10ರ ಬೆಲೆ ಅಥವಾ 10 1 ಅಂತ ನಾವು ಇಲ್ಲಿ ಕೊಟ್ಟಿರೋ ಹಾಗೆ ಚಿಕ್ಕ ಸ್ಕ್ರೂನ ಉದ್ದ 2 ಮತ್ತು 3 ಸೆಂಟಿಮೀಟರ್ಗಳ ಮಧ್ಯದಲ್ಲಿದೆ. ಹಾಗೆ ದೊಡ್ಡ ಸ್ಕ್ರೂನ ಉದ್ದ 3 ಸೆಂಟಿಮೀಟರ್ಗಿಂತ ಜಾಸ್ತಿ ಇದೆ. ಇಲ್ಲಿ 2 10ನೇ 7 ಅಂತ ಕೊಟ್ಟಿದ್ದಾರೆ ನೋಡಿ. ಇದರ ಅರ್ಥ ಏನು ಅಂತ ಕೇಳ್ತಿದ್ದಾರೆ. 2 10ನೇ 7 ಅಂತಂದರೆ ಅರ್ಥ ಏನಪ್ಪ ನೋಡಿ. ಯಾವಾಗಲೇ ನಾವು ನೋಡಿರೋ ಅಳತೆ ಪಟ್ಟಿಯಲ್ಲಿ 0 1 2 ಹೀಗಿದೆ. 2 ಹಾಗೆ 3ರ ನಡುವೆ ಎಷ್ಟು ಗೆರೆ ಇತ್ತು, ಒಟ್ಟು 10 ಗೆರೆ ಇತ್ತಲ್ಲ. ಸೊ ಇಲ್ಲಿ 2 10ನೇ 7 ಅಂದರೆ ಏನಪ್ಪ ಅಂದರೆ 2 ಮಾನ ಕಂಪ್ಲೀಟಾಗಿ ಮತ್ತು ಇನ್ನು 7 ಮಾನಗಳು ಮಾತ್ರ ಮುಂದಕ್ಕೆ ಹೋಗಿದೆ ಅಂತ ಅರ್ಥ. ಇದನ್ನು ನಾವು 2 10ನೇ 7 ಹೀಗಾದರೂ ಓದ್ಬೋದು. ಇಲ್ಲದೇ ಇದ್ದರೆ 27 ಛೇದದಲ್ಲಿ 10 ಅಂದರೆ 10ನೇ 27 ಹೀಗೆ ಕೂಡ ಓದ್ಬೋದು. ಅದರ ಏನು ಇದರ ಅರ್ಥ ಅಂತಂದರೆ ಕಂಪ್ಲೀಟಾಗಿ 2 ಕಂಪ್ಲೀಟಾಗಿ ನೆಕ್ಸ್ಟು ಇನ್ನು 7 ಗೆರೆ ಮುಂದೆ ಹೋಗಿದೆ ಅಂತ ಅರ್ಥ. ಇಲ್ಲಿ 2 10ನೇ 7 ಸೆಂಟಿಮೀಟರನ್ನು 2 ಮತ್ತು 10ನೇ 7 ಸೆಂಟಿಮೀಟರ್ ಹಾಗೆ 3 10ನೇ 2 ಸೆಂಟಿಮೀಟರ್ ಅಂತ ನಾವು ಓದ್ಬೋದು. 3 10ನೇ 2 ಸೆಂಟಿಮೀಟರ್ ಅಂದರೆ ಏನಪ್ಪ ಅರ್ಥ ಅಂದರೆ 3 ಮಾನಗಳು ಕಂಪ್ಲೀಟಾಗಿ 3 ಮಾನಗಳು ಕಂಪ್ಲೀಟ್ ಆಗಿದೆ. ಆಮೇಲೆ ಚಿಕ್ಕ ಚಿಕ್ಕ ಗೆರೆ ಎಷ್ಟು 2 ಅಂದರೆ ಇದು ಪೂರ್ತಿ 3 ಕಂಪ್ಲೀಟಾಗಿ 10ನೇ 2 ನಾವು ಈಗಾದರೂ ಓದ್ಬೋದು. ಅಥವಾ ಒಂದೊಂದೇ ಗೆರೆ ಆಗಲೇ ಹೇಳಿದ್ನಲ್ಲ 10ನೇ 1 10ನೇ 2 10ನೇ 3 ಅಂತ ನಾವು ಹೇಳ್ಕೊಂಡು ಹೋದರೆ ಇಲ್ಲಿ ಕರೆಕ್ಟಾಗಿ 10ನೇ 30 ಬರುತ್ತೆ. ಆಮೇಲೆ ಇನ್ನು 2 ಅಂದರೆ 31 32 ಇದನ್ನೇ ನಾವು 10ನೇ 32 ಅಂತ ಕೂಡ ನಾವು ಕಲ್ತ್ಕೋಬೋದು. ಹಾಗೆ ಇನ್ನು ಮುಂದಕ್ಕೆ ಹೋದರೆ ಚಿತ್ರದಲ್ಲಿ ತೋರಿಸಿರುವ ವಸ್ತುಗಳ ಅಳತೆಗಳನ್ನು ಬರೆಯಿರಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ಒಂದು ಸಣ್ಣ ಎರೇಸರ್ ಕೊಟ್ಟಿದ್ದಾರೆ ನೋಡಿ. ಎರೇಸರನ್ನು ನೀವು ಗಮನಿಸಿದ್ರೆ ಇಲ್ಲಿ 2 ಮಾನ ಕಂಪ್ಲೀಟಾಗಿ ಇನ್ನು 4 ಲೈನ್ ಮುಂದೆ ಹೋಗಿದೆ. ಇದನ್ನು ನಾವು 2 ಇದನ್ನೇ ನಾವು ಏನಂತ ಬರಿಬೋದು 2 10ನೇ 4 ಹೀಗಾದರೂ ಬರಿಬೋದು. ಅಥವಾ ಒಂದೊಂದೇ ಗೆರೆನ ನೀವು ಕೌಂಟ್ ಮಾಡ್ಕೊಂಡು ಹೋದರೆ 10ನೇ 1 10ನೇ 2 10ನೇ 3 ಇಲ್ಲಿ ಕರೆಕ್ಟಾಗಿ 10ನೇ 10 ಆಗುತ್ತೆ. ಇಲ್ಲಿಗೆ 10ನೇ 20 ಆಯಿತು. 20 ಆದಮೇಲೆ 4 ಲೈನ್ ಅಂದರೆ 10ನೇ 24 ಆಗುತ್ತೆ. ನೀವು 2 10ನೇ 4 ಅಂತನಾದರೂ ಬರೀರಿ ಅಥವಾ 10ನೇ 24 ಅಂತ ಕೂಡ ಬರೀಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಪೆನ್ಸಿಲ್ ಕೊಟ್ಟಿದ್ದಾರೆ. ಪೆನ್ಸಿಲ್ನ ಉದ್ದ ಏನು ಅಂತ ಕೇಳ್ತಿದ್ದಾರೆ. ಪೆನ್ಸಿಲ್ನ ಉದ್ದ ಯಾವ ರೀತಿ ಹೇಳೋದಪ್ಪ ಅಂತಂದರೆ ನೋಡಿ, ಇದು 4 ಗೆರೆ ಫುಲ್ ಆಯಿತು ಕಂಪ್ಲೀಟಾಗಿ. ಆಮೇಲೆ ಎಷ್ಟಿದೆ 5 ಗೆರೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿದೆ ಅಂದರೆ 4 10ನೇ 5 ಹೀಗಾದರೂ ಹೇಳ್ಬೋದು. ಅಥವಾ ಇಲ್ಲಿಂದ 0ಇಂದನೇ ನೀವು ಕೂಡ್ಕೊಂಡು ಹೋದರೆ 10ನೇ 1 10ನೇ 2 ಅಂತ ಇದು ನಮಗೆ 10ನೇ 45 ಬರುತ್ತೆ. ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ ನೋಡಿ. ಇನ್ನು ನೆಕ್ಸ್ಟು 10ನೇ 1 ಭಾಗ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆಗಲೆಯಿಂದ ನೋಡ್ದಂಗೆ ಈ ಪೆನ್ಸಿಲ್ನ ಉದ್ದ ಎಷ್ಟಾಯಿತು 3 ಕಂಪ್ಲೀಟಾಗಿ 3 ಮಾನ ಹಾಗೆ ಇನ್ನು 4 ಗೆರೆ ಮುಂದೆ ಅಂದರೆ 10ನೇ 4 ಇದನ್ನೇ ನಾವು 3 10ನೇ 4 ಅಂತನಾದರೂ ಬರಿಬೋದು. ಅಥವಾ 10ನೇ 34 ಹೀಗಾದ್ರೂ ಬರಿಬೋದು. ಅಂದರೆ 0ಇಂದನೇ ನಾವು ಒಂದೊಂದೇ ಗೆರೆ ಕೂಡ್ಕೊಂಡಾದರೂ ಬರಿಬೋದು. ಇಲ್ಲದೇ ಇದ್ದರೆ ಒಂದೊಂದನ್ನೇ 0ಇಂದ 1ವರೆಗೂ 1, ಆಮೇಲೆ 0ಇಂದ 2ವರೆಗೂ 2, 0ಇಂದ 3ವರೆಗೂ 3 ಅಂತ ಅಂದ್ಕೊಂಡು ಆಮೇಲೆ ಮಿಕ್ಕಿದ ಎಷ್ಟು ಉದ್ದ ಇದೆ ಅಷ್ಟುದ್ದ ಲೆಕ್ಕ ಮಾಡಿನಾದರೂ ನಾವು ಬರಿಬೋದು. ಇದನ್ನು ಓದೋ ಕ್ರಮ ಹೇಗೆ ಅಂತಂದರೆ 4 10ನೇ 1 ಈ ಥರ ಓದ್ಬೋದು. 10ನೇ 4 ಈಗ ಓದ್ಬೋದು. 10ನೇ 41 ಓದ್ಬೋದು. 41 10ನೇ 1 ಹೀಗೆ ಕೂಡ ಓದ್ತಾರೆ.
ಅಂದರೆ ಮೊದಲು ಛೇದವನ್ನು ಓದಿ ಆಮೇಲೆ ಅಂಶವನ್ನು ನಾವು ಓದಬೇಕಾಗುತ್ತೆ. ಇಲ್ಲಿ ಒಂದು USB ಕೇಬಲನ್ನು ಕೊಟ್ಟಿದ್ದಾರೆ. USB ಕೇಬಲ್ನ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದಾರೆ. USB ಕೇಬಲ್ನ ಉದ್ದ ಎಷ್ಟಪ್ಪ ಅಂತ ಅಂದರೆ ನೋಡಿ, ಇಲ್ಲಿ 4 ಮಾನ ಕಂಪ್ಲೀಟಾಗಿ ನೆಕ್ಸ್ಟು 8 ಗೆರೆ ಮುಂದೆ ಹೋಗಿದೆ. ಅಂದರೆ ಇದು 4 10 8 ಅಥವಾ 10 48. ಇದು USB ಕೇಬಲ್ನ ಉದ್ದ. ಹಾಗೆ ಒಂದು ಮ್ಯಾಟ್ರೆಸನ್ನು ಕೊಟ್ಬಿಟ್ಟು ಅದರ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈ ಮ್ಯಾಟ್ರೆಸ್ನ ಉದ್ದ ಎಷ್ಟು ಅಂತಂದರೆ 2 ಕಂಪ್ಲೀಟಾಗಿ ಆಮೇಲೆ 8 ಗೆರೆ ಮುಂದೆ ಹೋಗಿದೆ. ಇದರ ಅರ್ಥ 2 ಈ ಮ್ಯಾಟ್ರೆಸ್ದು 2 10 8 ಅಥವಾ 10 28 ಹೀಗೆ ಕೂಡ ಹೇಳ್ಬೋದು. ಹಾಗೆ ಒಂದು ಕಿರು ಬೆರಳನ್ನು ಕೊಟ್ಬಿಟ್ಟು ಅದರ ಉದ್ದ ಎಷ್ಟು ಅಂತ ಕೂಡ ಕೇಳಿದ್ದಾರೆ. ಕಿರು ಬೆರಳಿನ ಉದ್ದ ಎಷ್ಟಪ್ಪ ಅಂದರೆ ನೋಡಿ, 1 ಫುಲ್ ಆಗಿದೆ. ಆಮೇಲೆ ಎಷ್ಟು ಗೆರೆ ಇದೆ? 2 ಗೆರೆ ಇದೆ. 3 ಗೆರೆ ಇದೆ. ಸೊ ಇದು ಎಷ್ಟಾಯಿತು? 10 13 ಹೀಗಾದರೂ ಬರೀರಿ. 10 13 ಹೀಗಾದರೂ ಬರೀರಿ. ಅಥವಾ 1 ಕಂಪ್ಲೀಟ್ ಆಗಿದೆ, ಆಮೇಲೆ 3 ಗೆರೆ ಅಲ್ವಾ, 10 3 ಹೀಗಾದರೂ ನಾವು ಬರಿಬೋದು. ಹಾಗೆ ಎಲೆ ಕೊಟ್ಟಿದ್ದಾರೆ. ಎಲೆದು ಎಷ್ಟು ಉದ್ದ ಇದೆ ಅಂತಂದರೆ 10 ಮಾನ ಕಂಪ್ಲೀಟ್ ಆಗಿದೆ, ಆಮೇಲೆ 9 10 9 ಅಥವಾ ಎಷ್ಟು, ಇದನ್ನು ಹೀಗೆ ನಾವು ಎಣಿಸ್ಕೊಂಡು ಹೋದರೆ ಎಷ್ಟಾಗುತ್ತೆ? ಇಲ್ಲಿಗೆ ಕರೆಕ್ಟಾಗಿ 1 2 3 4 10 ಕಂಪ್ಲೀಟ್ ಆಯ್ತಲ್ವ. ಒಂದೊಂದೇ ಗೆರೆ ಎಣಿಸ್ಕೊಂಡು ಹೋದರೆ ನಾವು 10 20 10 30 10 40 10 90 10 100 ಆಮೇಲೆ 9 ಗೆರೆ. ಅಂದರೆ ಇದು ಒಟ್ಟು 10 109 ಆಗುತ್ತೆ. ಇದು ಈ ಎಲೆಯ ಉದ್ದ. ಇನ್ನು ಇಲ್ಲಿ ಈ ಉದ್ದಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಕೊಟ್ಟಿರುವಂತಹ ಉದ್ದಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಏರಿಕೆ ಕ್ರಮದಲ್ಲಿ ಜೋಡಿಸೋಕ್ಕಿಂತ ಮುಂಚೆ ನಾವು ಎಲ್ಲ ಛೇದಗಳನ್ನು ಮೊದಲು ನಾವು ನೀಟಾಗಿ ಬರ್ಕೊಳ್ಳೋಣ. ಮೊದಲು 10 9 10 9, ಆಮೇಲೆ ಇದು 1 10 7 ಅಂತ ಇದೆ. ಇದನ್ನು ನಾನು ಆವಾಗಲೇ ಹೇಳಿದಾಗೆ 1 ಕಂಪ್ಲೀಟಾಗಿ ಮುಂದೆ 7 ಗೆರೆ ಮುಂದಕ್ಕೆ ಹೋಗಿರುತ್ತೆ. ಇದನ್ನೇ ನಾವು 10 17 ಹೀಗೆ ಬರಿಬೋದು. ಆಮೇಲೆ ಇದು 10 130, ಆಮೇಲೆ ಇದು 13 10 131, ಆಮೇಲೆ 10 105, ಇದು 10 76, 10 67, ಹಾಗೆ 10 4. ಏರಿಕೆ ಕ್ರಮ ಅಂತಂದರೆ ಏರಿಕೆ ಕ್ರಮ ಚಿಕ್ಕದ್ರಿಂದ ದೊಡ್ಡದನ್ನು ಬರೀತಾ ಹೋಗೋಣ. ಎಲ್ಲಕ್ಕಿಂತ ಚಿಕ್ಕದಿಲ್ಲಿದೆ 10 4, ಆಮೇಲೆ 10 9, ಆಮೇಲೆ ಇಲ್ಲಿದೆ 10 17, ಆಮೇಲೆ 10 67, 10 76, 10 105, 10 130, 10 131 ಹೀಗೆ ಏರಿಕೆ ಕ್ರಮದಲ್ಲಿ ಬರೆದಿದ್ದು. ನೆಕ್ಸ್ಟ್ ಇಲ್ಲಿ ಬಂದರೆ ಮುಂದಿನ ಉದ್ದಗಳನ್ನು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 4 10 1, ಇದನ್ನು ನಾನು 4 ಮಾನ ಕಂಪ್ಲೀಟಾಗಿ ಆಮೇಲೆ 1 ಗೆರೆ ಮಾತ್ರ ಮುಂದೆ ಹೋಗಿದೆ. 4 ಮಾನ ಕಂಪ್ಲೀಟ್ ಆಗಿದೆ ಅಂದರೆ ಅರ್ಥ ಏನು? 10 40 ಅಂತ. 10 40 1 ಕೂಡಿಸಿದ್ರೆ 10 41 ಆಯಿತು. ಇದು 10 4 10 41, ಹಾಗೆ ಇದೇನಾಯಿತು? 10 400
ಈಗ ನಾವು ಏರಿಕೆ ಕ್ರಮದಲ್ಲಿ ಬರೆದ್ರೆ 14 ಫಸ್ಟು, 1441 ಆಮೇಲೆ, 1441 ಆಮೇಲೆ, 10411 ಆಮೇಲೆ. ಹಾಗೆ ಮುಂದೆ ಸೋನು ತನ್ನ ದೇಹದ ಕೆಲವು ಅಂಗಗಳನ್ನು ಅಳೆಯುತ್ತಿದ್ದಾನೆ. ಸೋನುವಿನ ಕೆಳತೋಳಿನ ಉದ್ದ 2/17 ಮಾನಗಳು ಮತ್ತು ಮೇಲಿನ ತೋಳಿನ ಉದ್ದ 3/16 ಮಾನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇವರು 2-3 ಥರ ಸಾಲ್ವ್ ಮಾಡಿದ್ದಾರೆ ಆಲ್ರೆಡಿ. ಹೇಗಪ್ಪ ಅಂತಂದರೆ, ಮೊದಲು ಅವರು ಸೋನುವಿನ ತೋಳಿನ ಉದ್ದ, ಕೆಳತೋಳಿನ ಉದ್ದ ಮತ್ತು ಮೇಲೆ ತೋಳಿನ ಉದ್ದ ಎರಡನ್ನೂ ಸಪ್ರೇಟಾಗಿ ಬರ್ಕೊಂಡಿದ್ದಾರೆ. ಇದು ನೋಡಿ, ಮೊದಲು ಮಾನಗಳನ್ನೆಲ್ಲ ಒಂದು ಕಡೆ ಬರ್ಕೊಂಬಿಟ್ಟಿದ್ದಾರೆ. 2 + 3 ಆಮೇಲೆ 17 ಪ್ಲಸ್ ಸೋನು ತನ್ನ ದೇಹದ ಕೆಲವು ಅಂಗಗಳನ್ನು ಅಳೀತಾ ಇದ್ದಾನೆ. ಸೋನುವಿನ ಕೆಳ ತೋಳಿನ ಉದ್ದ 2/17 ಹಾಗೂ ಮೇಲೆ ತೋಳಿನ ಉದ್ದ 3/16 ಅಂತ ಕೊಟ್ಟಿದ್ದಾರೆ. ಇವರು ಎರಡನ್ನೂ ಕೂಡ ಸಪ್ರೇಟಾಗಿ ಬರ್ಕೊಂಡಿದ್ದಾರೆ. ಅಂದರೆ 2 + 3 ಇದು ಕೆಳಗಡೆ ತೋಳು, ಮೇಲೆ ತೋಳು, ಮತ್ತು 17 + 16 ಹೀಗೆ ಬರ್ಕೊಂಡಿದ್ದಾರೆ. ಇಲ್ಲಿ 2 + 3 ಕೂಡ್ಕೊಂಡಿದ್ದಾರೆ 5, ಮತ್ತು ಛೇದಗಳು ಸಮ ಇರೋದ್ರಿಂದ 17 + 16 ಎಷ್ಟಾಗುತ್ತೆ? 13 ಆಯಿತು. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ಇದು ನಮಗೆ ಗೊತ್ತಿರೋ ಹಾಗೆ ಇದು ಯಾವ ಭಿನ್ನರಾಶಿ? ಮಿಶ್ರ ಭಿನ್ನರಾಶಿ. ಇದನ್ನು ನಾವು ವಿಷಮಕ್ಕೆ ನಾವು ಕನ್ವರ್ಟ್ ಮಾಡಿ ಬರೆಯೋದಾದರೆ ಏನು ಬರುತ್ತಪ್ಪ ಅಂತಂದರೆ, ಇವೆರಡನ್ನು ನಾವು ಗುಣಿಸ್ಬೇಕು, ಇದ್ರ ಜೊತೆ ಕೂಡಬೇಕು. ಅಂದರೆ 5 ಮತ್ತು 10 ಗುಣಿಸಿ ನಾವು ಅಂಶದ ಜೊತೆ ಕೂಡಬೇಕು. 10 5 ಎಷ್ಟಾಯಿತು? 10 5 50 ಪ್ಲಸ್ ಅಂಶ 13 ಛೇದ 10. 50 + 13 ಎಷ್ಟಾಗುತ್ತೆ? 63 ಛೇದ 10. ಇಷ್ಟು ಇದು ಉತ್ತರ. ಇದು ನಾವು ಭಿನ್ನರಾಶಿಗಳನ್ನು ಕನ್ವರ್ಟ್ ಮಾಡೋದು. ನೀವು ಆಲ್ರೆಡಿ ಇದನ್ನು 6ನೇ ಕ್ಲಾಸಲ್ಲಿ ಚೆನ್ನಾಗಿ ಕಲ್ತಿರ್ತೀರಿ. ಮಿಶ್ರ ಭಿನ್ನರಾಶಿಯಿಂದ ವಿಷಮ ಮಾಡೋದು ಹೇಗೆಂದರೆ, ಇಲ್ಲಿರುವಂಥ ಅಂಶ ಈ ಛೇದ ಎರಡನ್ನೂ ನಾವು ಏನು ಮಾಡಬೇಕು? ಫಸ್ಟ್ ಗುಣಿಸಿ, ನೆಕ್ಸ್ಟ್ ಈ ಕಡೆ ಇರುವಂಥ ಅಂಶದ ಜೊತೆ ನಾವು ಕೂಡಿದ್ದೀವಿ. ಹೀಗೆ ಮಾಡಿದ್ರೆ ನಮಗೆ 63 ಬರ್ತಾಯಿದೆ. ಇಲ್ಲೂ ಕೂಡ ಅವರು ಅದನ್ನೇ ಮಾಡಿರೋದು. 2 + 3 5, ಆಮೇಲೆ 16 17 ಎರಡನ್ನು ಕೂಡಿದ್ರೆ 13 ಬಂದಿದೆ. ಈ 13ರಲ್ಲಿ ಒಂದನ್ನು ಪಕ್ಕಕ್ಕೆ ತೆಗ್ದಿದ್ದಾರೆ ಅಷ್ಟೇ. ಪಕ್ಕಕ್ಕೆ ತೆಗೆದ್ರೆ ಅಂದರೆ 10ನ್ನು ಸೈಡಿಗೆ ತೆಗೆದ್ರೆ 10 ಅಂದರೆ 1, 5ಕ್ಕೆ ಬಂದು ಕೂಡಿದ್ರೆ 6 13 ಅಂದರೆ 63. ಇನ್ನು ಜೇನುನೊಣದ ದೇಹದ ಭಾಗಗಳ ಉದ್ದಗಳನ್ನು ನೀಡಲಾಗಿದೆ. ಅದರ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಅದರ ತಲೆ ಬಂದು 2 13, ಎದೆಗೂಡು 5 14, ಹೊಟ್ಟೆ 7 15 ಮಾನಗಳು ಅಂತೇಳಿ ಕೊಟ್ಟಿದ್ದಾರೆ. ಜೇನುನೊಣದ ಭಾಗಗಳನ್ನು ಹೇಗೆ ನಾವು ಕೂಡೋದಂದರೆ, 2 3ನೇ 2 13 2 ಮಾನಗಳು ಮತ್ತು 10ನೇ ಒಂದುಗಳು ಬಂದು 3 ಅಂತೆ. ಇದನ್ನು ನಾನು ಹೀಗೆ ಬರಿತೀನಿ: 2 13 ಪ್ಲಸ್ 5 14 ಪ್ಲಸ್ 7 10ನೇ 5. ಇದನ್ನೇ ನಾನು 10 ಮತ್ತು 2ನ ಗುಣಿಸಿ ಛೇದ ಜೊತೆ ಕೂಡಿದ್ರೆ 17 20 1 3 23 10 23 ಪ್ಲಸ್
50 1 4 10 54 ಇವೆರಡನ್ನ ಗುಣಿಸಿ ಇದಕ್ಕೆ ಕೂಡಬೇಕು. ಪ್ಲಸ್ 10 75 ಛೇದಗಳೆಲ್ಲ ಸಮ ಇರೋದ್ರಿಂದ 23 ಪ್ಲಸ್ 54 ಪ್ಲಸ್ 75 ಇದನ್ನೆಲ್ಲ ಕೂಡಿದ್ರೆ ಒಟ್ಟು ನಮಗೆ ಎಷ್ಟು ಬರುತ್ತೆ? 152. 10 152 ಮಾನಗಳು ನಮಗೆ ಬರ್ತಾಯಿದೆ. ಇಲ್ಲಿ ಒಟ್ಟು 15 ಮಾನಗಳು, ಹಾಗೆ 10ನೇ 2ಗಳು ಬಂದು 10ನೇ 1ಗಳು ಬಂದು 2 ಇರುತ್ತೆ. ಅಂದರೆ ನಮ್ಮ ಜೇನುನೊಣ ಎಷ್ಟು ಉದ್ದ ಬಂತಂದರೆ 15 ಪೂರ್ತಿ ಮಾನಗಳು, ಅಂದರೆ ಒಂದು ಸ್ಕೇಲ್ ಅಷ್ಟು ಉದ್ದ. ಆಮೇಲೆ ಇನ್ನು 10ನೇ 2ಗಳು ಬಂದು 10ನೇ 1 ಭಾಗಗಳು ಬಂದು 2 ಭಾಗಗಳು. 2 10ನೇ 1ಗಳಿಗೆ ಸಮ ಅಂತ ನಾವಿಲ್ಲಿ ಕಂಡುಹಿಡ್ದಿದ್ದೀವಿ. ಇನ್ನು ಇದೇ ರೀತಿ ನೆಕ್ಸ್ಟು 100ನೇ 1 ಭಾಗ ಕೂಡ ಇದೆ. ಹಾಗೆ ಇನ್ನೊಂದು ಹಸ್ತಕ್ಕೆ ಸಂಬಂಧಪಟ್ಟಂಥ ಒಂದು ಲೆಕ್ಕ ಇದೆ. ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರಿಸ್ತೀನಿ. ಧನ್ಯವಾದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.